ಹೇ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋ ಮ್ಯಾಟ್ರ್ ಏನಂದರೆ, ಈ ವಿಡಿಯೋಸ್ ನೋಡ್ಕೊಂಬರೋಣ ಬನ್ನಿ. ಈ ವಿಡಿಯೋಸ್ ಮಾಡಿರೋದು ಅದು ಕರೆಕ್ಟಾ ತಪ್ಪಾ ಅಥವಾ ಇವೆಲ್ಲ ನಾವು ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋಸ್ ಏನಂದರೆ, ಈ ಫಸ್ಟ್ ಅದಕ್ಕಿಂತ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಅದು ಏನು ಪಂಜುರ್ಲಿ ಅಂದರೆ ಏನು, ಅಲ್ಲಿ ನಾವು ತುಳುನಾಡಲ್ಲಿ ಇವೆಲ್ಲ ಆಚರಣೆಗಳನ್ನು ಯಾಕೆ ಆಚರಿಸ್ತಾರೆ, ಇದನ್ನ ಬಗ್ಗೆ ಸ್ವಲ್ಪ ಶಾರ್ಟಾಗಿ ತಿಳ್ಕೊಂಬರೋಣ. ಫಸ್ಟ್ ಮ್ಯಾಟ್ರ್ ಬಂದು ಪಂಜುರ್ಲಿ. ಈಗ ನಾವು ಕಾಂತಾರ ಫಿಲಿಮ್ನ ಮೂಲಕ ನಾವು ತಿಳ್ಕೊಂಡ್ವಿ ಈ ಥರ ಆಚರಣೆಗಳು ಇರುತ್ತೆ. ಈಗ ಉಡುಪಿ ಸೈಡ್ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಈ ಕಡೆಯಲ್ಲಿ ಈ ಒಂಥರ ನೀವು ಭೂತಕೋಲ ಅವರು ಇದು ಮಾಡ್ತಾರಲ್ಲ, ಆ ಥರ ಆಚರಣೆಗಳನ್ನು ನಮ್ಮ ಕಾಂತಾರದವರು ಚೆನ್ನಾಗಿ ತೋರಿಸ್ಕೊಟ್ರು, ಆಯಿತಾ. ಅಲ್ಲ, ಆ ಥರ ಆಚರಣೆ ಈಗೂ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊತ ಹೋದರೆ ಫಸ್ಟ್ ಬಂದು ಪಂಜುರ್ಲಿ ಇದು ಏನು, ಇದು ಹೇಗೆ ಬಂತು, ಈ ದೈವದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟ್ ಇದರಿಂದ ಸುಮಾರು ಸ್ಟೋರಿಗಳಿದ್ದಾವೆ. ಆದರೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ವಲ್ಪ ನಾನು ರಿಸರ್ಚ್ ಮಾಡಿದ ಪ್ರಕಾರ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಕತೆ ಇದೆ. ಇದು ಹೇಗೆ ಬಂತು ಪಂಜುರ್ಲಿ ಅಂದರೆ, ಒಂದು ಕಾಡಲ್ಲಿ ಒಂದು ಅಣ್ಣ ಮತ್ತು ತಂಗಿ ಆದಂಥ ಒಂದು ಹಂದಿಗಳು ಇರ್ತವೆ. ಸೊ ಅವಕ್ಕೆ ಸಡನ್ನಾಗಿ ಏನಾಗುತ್ತೆ, ನಾವು ಸಂಸಾರನ ಸ್ಟಾರ್ಟ್ ಮಾಡೋಣ, ನಾವು ಮದುವೆ ಆಗಿದ್ದು ನಮ್ಮ ಸಂತಾನ ವೃದ್ಧಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಬಯಕೆ ಬರುತ್ತೆ. ಅದು ಅಣ್ಣ ತಂಗಿ ಆಗಿರೋದ್ರಿಂದ ಅದಕ್ಕೊಂದು ಅದು ಸರಿಯಲ್ಲ, ಅದಕ್ಕೆ ನಾವು ದೇವ್ರ ಹತ್ರ ಒಂದು ಅನುಮತಿ ತೊಗೋಬೇಕು ಅಂತೇಳಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತವೆ. ಹೋಗಿ ಅಲ್ಲಿಂದ ದೇವ್ರ ಹತ್ರ ಅನುಮತಿ ತೊಗೊಂಡು ಅವು ತಮಗಾದಂಥ ಈಗ ಸಂಸಾರನ ಶುರು ಮಾಡ್ತವೆ. ಅವ್ರಿಗೆ ಹುಟ್ಟಿದ್ದು ಒಂದು ಹಂದಿ ಮರಿ ಹುಡ್ತವೆ. ಸೊ ಅದರಲ್ಲಿ ಒಂದೇನು ಮಾಡುತ್ತೆ, ಒಂದು ಹಂದಿ ಮರಿ ಈ ಶಿವನ ಹೂದೋಟ ಅಂತ ಒಂದು ಸ್ಥಳಕ್ಕೆ ಹೋಗುತ್ತೆ. ಸೊ ಅಲ್ಲಿ ಹೋದಾಗ ಅದು ಆ ಹಂದಿ ಮರಿ ಏನಿತ್ತು ತುಂಬ ಮುದ್ದಾಗಿತ್ತು. ಸೊ ಆ ಹಂದಿ ಮರ ನೋಡಿದ ತಕ್ಷಣ ಪಾರ್ವತಿ ದೇವಿಗೆ ಆ ಹಂದಿ ಮರಿ ಬಗ್ಗೆ ಏನಂದರೆ ಒಂದು ಆಕರ್ಷಣೆ ಆಗುತ್ತೆ. ಈಗ ಹೆಂಗಂದರೆ ಅದನ್ನು ನಾವು ಸಾಕೋಣ, ಆ ಮರಿ ತುಂಬ ಎಷ್ಟು ಮುದ್ದಾಗಿದೆ, ನಾವ್ಯಾಕೆ ಸಾಕಬಾರ್ದು ಅಂತ ಅದನ್ನು ಸಾಕಿ ಪೋಷಣೆ ಮಾಡ್ತಾಳೆ. ಅದು ದೊಡ್ಡ ಆಗ್ತಾ 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 ಅದು ತುಂಬ ತುಂಟತನ ಇರೋ ಕಾರಣ ಅದು ಬೆಳೀತಾ ಬೆಳೀತಾ ತನ್ನ ತುಂಟತನದಿಂದ ಇಲ್ಲಿರೋ ಎಲ್ಲ ಶಿವನ ಹುದೋಟ ಎಲ್ಲ ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ನೋಡಿದಂಥ ಶಿವಗೆ ತುಂಬ ಕೋಪ ಬಂದು ಅದನ್ನು ಸಾಯಿಸಿಬಿಡ್ತಾರೆ. ಸೊ ಅದನ್ನು ನೋಡಿದಂಥ ಪಾರ್ವತಿ ದೇವಿಗೆ ಭಾಳ ದುಃಖ ಆಗುತ್ತೆ. ಯಾಕೆಂದರೆ ಅದು ಅದನ್ನು ಅವಳು ತುಂಬ ಪ್ರೀತಿಯಿಂದ ಸಾಕಿರ್ತಾಳೆ, ಅದಕ್ಕೆ ತುಂಬ ಇಷ್ಟವಾದ ಪ್ರಾಣಿಯಾಗಿರುತ್ತೆ. ಸೊ ಅದನ್ನು ನಂಗೆ ಬೇಕೇ ಬೇಕು ಅಂತ ಹಠ ಮಾಡಿದಾಗ ಶಿವ ಏನು ಮಾಡ್ತಾರೆ, ಅದಕ್ಕೆ ಜೀವ ಕೊಟ್ಟು ಅದಕ್ಕೊಂದು ದೈವಿ ಶಕ್ತಿ ಕೊಟ್ಟು ನೀನು ಭೂಲೋಕಕ್ಕೆ ಹೋಗು ಅಂತೇಳಿ ತುಳುನಾಡು ಹತ್ರ ಬಂದು ಅಲ್ಲಿ ಜನರನ್ನ ಅದು ಅಥವಾ ಯಾವುದಾದ್ರೂ ಅನಾರೋಗ್ಯದಿಂದ ಬಳಲ್ತಿರೋ ಜನರಿಗೆ ಇದು ಮಾಡ್ತಿರೋದಾಗಿರ್ಬೋದು, ಅಥವಾ ಅಲ್ಲಿರೋ ಬೆಳೆಗಳಿಗೆ ರಕ್ಷಣೆ ಕೊಡುವಂಥದ್ದಾಗಿರ್ಬೋದು, ಈ ಥರ ಎಲ್ಲ ಒಳ್ಳೆ ಕಾರ್ಯಕ್ಕೆ ಅಲ್ಲಿ ಅದು ಸಾಕ್ಷಿ ಆಗುತ್ತೆ. ಸೊ ಇದಕ್ಕೆ ತುಂಬ ಕಥೆಗಳಿದ್ದಾವೆ, ತುಂಬ ಬೇರೆ ಬೇರೆ ಕಥೆಗಳಿದ್ದಾವೆ. ಇದು ವಿಷ್ಣುನ ಅವತಾರ ಅಂತ ಸ್ವಲ್ಪ ಜನ ಹೇಳ್ತಾರೆ. ಮತ್ತು ನೀವು ನೋಡಿರ್ಬೋದು ಇದು ಪಂಜುರ್ಲಿ. ಇದರದ್ದು ಇನ್ನೊಂದು ಅಂದರೆ ಅವ್ರ ತುಳು ಭಾಷೆಯಲ್ಲಿ ಅದೇನೆಂದರೆ ಪಂಜಿದ ಕುರ್ಲೆ ಅಂದರೆ ಯಂಗ್ ವೈಲ್ಡ್ ಬೋರ್ ಅಂದರೆ ಒಂದು ಕಾಡು ಹಂದಿ ಅಂತ ಅವ್ರು ಕರೀತಾರೆ. ವರಾರೂಪ ನಾವು ಹೆಂಗಂತೀವಿ, ಅವ್ರ ಕಾಡು ಹಂದಿನ ಅವ್ರ ಭಾಷೆಯಲ್ಲಿ ಇದು ಬಂದಿದ್ದು ಪಂಜುರ್ಲಿ ಅಂತ. ಸೊ ಅವರು ಅದೇ ರೀಸನಿಗೆ ಅಲ್ಲಿ ಸ್ವಲ್ಪ ತುಳುನಾಡು ಅಂದ ತಕ್ಷಣ ನಮಗೇನು ಜ್ಞಾಪಕ ಬರುತ್ತೆ, ಅದೊಂಥರ ಕೃಷಿ ಏರಿಯಾ, ಅದು ಕೃಷಿ ಪ್ರದೇಶ ಅದು. ಸೊ ಅವಾಗ ಅಲ್ಲಿ ಹಂದಿಗಳು ಸ್ವಲ್ಪ ಅದು ಕೃಷಿನ ಹಾಳು ಮಾಡ್ತಿದ್ವು. ಸೊ ಅಲ್ಲಿ ಅದರಿಂದ ಅದನ್ನು ಪೂಜಿಸಲ್ಪಟ್ವು ಅಂತ ಏನೇನೋ ಬ್ಯಾಕ್ ಸ್ಟೋರೀಸ್ ಇದ್ದಾವೆ. ಸೊ ನಾನು ನಿಮಗೊಂದು ಹೇಳಿ ಜಸ್ಟ್ ಒಂದು ಸ್ಟೋರಿ ಅದು ಹೆಂಗೆ ಬಂದ್ಬೋದು ಅಂತ. ಸೊ ಇದು ಪಂಜುರ್ಲಿ. ಈ ಭೂತಕೋಲ ಅಂದ್ರೇನು, ಈಗ ನೀವು ನೋಡ್ತಿರ್ಬೋದು ಕಾಂತಾರ ಮೂವಿಯಲ್ಲಿ ಅವರು ಆ ವೇಷನ ಹಾಕ್ಕೊಂಡು ಆ ಪಂಜುರ್ಲಿ ಅದು ವರಹ ಮೂರ್ತಿ ತನ್ನ ನಾವು ಇಟ್ಕೊಂಡು ಅದನ್ನು ನೃತ್ಯ ಅವ್ರದ್ದಾದಂಥ ಒಂದು ಇದನ್ನು ಮಾಡ್ತಾರಲ್ಲ, ಅದು ಏನದು, ಅದು ಯಾಕೆ ಬಂತಂದರೆ ನೋಡಿ, ಅದು ಅಷ್ಟು ಈಸಿ ಆಗಂಥ ಒಂದು ಎಲ್ಲ, ಅದು ಸಾಮಾನ್ಯವಾಗಿ ಏನೋ ಅದನ್ನು ಒಂದು ನಾಟಕ ಥರ ನೃತ್ಯ ಥರ ನಾವು ಕನ್ಸಿಡರ್ ಮಾಡೋ ಆಗಿಲ್ಲ. ಅದು ಒಂದು ಅಲ್ಲಿ ಒಂದು ನಂಬಿಕೆ ಏನಂದರೆ, ಈ ಕೋಲ ಅಂದರೆ ಇದು ಅವ್ರ ಭಾಷೆಯಲ್ಲಿ ತುಳುವಲ್ಲಿ ನಾಟಕ. ಸೊ ಏನಾದರೂ ಆತ್ಮನ ಆಹ್ವಾನ ಮಾಡಿಕೊಂಡು ಅವ್ರದ್ದೊಂದು, ಈಗ ಯಾರಿಗಾದ್ರೂ ಕಷ್ಟಗಳಾಗಿರ್ಬೋದು, ಅವ್ರದ್ದು ಆ ಊರಿನ ಬಗ್ಗೆ ಒಳಿತನ್ನು ಕೇಳ್ತಿರ್ಬೋದು, ಒಳಿಕು ಕೆಡುತ ಬಗ್ಗೆ ಕೇಳ್ಬೋದು, ಏನಾದರೂ ಇದ್ರೆ ಮುನ್ನೆಚ್ಚರಿಕೆ ಕೊಡ್ತವೆ. ಈ ಥರ ಅದಕ್ಕೆ ಭಾಳ ವಿಶೇಷವಾದ ಪ್ರಾಮುಖ್ಯತೆ ಕೊಡ್ತಾರೆ ಅವರು. ಇಲ್ಲಿಂದ ಈಗ ಅದು ಕೆಲವೊಂದು ರೂಲ್ಸ್ ಇದ್ದಾವೆ. ನೀವು ಯಾರ್ಯಾರೋ ಏನೇನೋ ಮಾಡೋಕ್ಕಾಗಲ್ಲ,
ಅದು ಕೆಲವೊಂದು ವಂಶಸ್ಥರಿರ್ತಾರೆ, ಅವರೇ ಅದನ್ನು ಮಾಡಬೇಕಾಗತ್ತೆ. ಈಗ ಅದಕ್ಕೆ ಕೆಲವೊಂದು ರೂಲ್ಸ್ ಏನಂದರೆ ನೋಡಿ, ಅವ್ರು ಈಗ ಕೇಳ್ಬೋದು, ಯಾಕಂದರೆ ಅದ್ರ ಪರ್ಟಿಕ್ಯುಲರ್ ರೂಲ್ಸ್ ಹೆಂಗಂದರೆ, ಫಸ್ಟ್ ಕೆಲವೊಂದು ದಿನ ಅವರು ಉಪವಾಸ ಇರ್ತಾರೆ, ಯಾಕಂದರೆ ಮೈಯಿಂದ ತಮ್ಮ ದೈಹಿಕನ ಶುದ್ಧಿ ಮಾಡ್ಕೋತಾರೆ. ಈ ದೈಹಿಕ ಶುದ್ಧಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮಾನಸಿಕ ಶುದ್ಧಿ, ಅದು ಏನೋ ಬೇರೆ ಥರ ಇರ್ಬೋದು, ನೀವೇನಾದರೂ ಅರ್ಥ ಮಾಡ್ಕೋಬೋದು. ಮನಸ್ಸಿಂದ ಅವ್ರು ಶುದ್ಧಿ ಆಗಬೇಕು. ಫಸ್ಟ್ ತಲೆಯಲ್ಲಿ ಏನೋ ಬೇರೆ ವಿಚಾರ ಓಡ್ತಿರಬಾರ್ದು, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ತಾರೆ. ಆಮೇಲೆ ಮನಸ್ಸು ಮತ್ತು ದೇಹ ಎರಡೂ ಶುದ್ಧಿ ಆದಮೇಲೆ ಅಂಥವರು ಆ ದೇವ್ರನ್ನ ತಮ್ಮೊಳಗಡೆ ಆಹ್ವಾನ ಮಾಡಿಕೊಂಡು ಜನಗಳ ಕಷ್ಟನ ಪರಿಹರಿಸ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆಯಿಂದ ಆ ಒಂದು ಭೂತಕೋಲ ನಡೆಯುತ್ತೆ. ಉದಾಹರಣೆಗಳು ನಾವು ಓದ್ತಿರ್ತೀವಿ. ಇದು ನಾನು ತುಂಬ ಓದಿದ್ದೀನಿ. ಏನಂದರೆ ಕೆಲವೊಂದು ಎಷ್ಟೋ ಮ್ಯಾಟ್ರುಗಳು ಕೋರ್ಟಲ್ಲಿ ಸಾಲ್ವ್ ಆಗಲಾರ್ದಿದ್ದು ಈ ನಮ್ಮದು ಭೂತಕೋಲದಲ್ಲಿ ಅವರು ಮಾಡ್ತಿರೋ ಒಂದು ಆಚರಣೆಯಲ್ಲಿ ಸಾಲ್ವ್ ಆಗಿದ್ದಾವೆ. ಸೊ ಅದೆಲ್ಲ ನಂಬಿಕೆ, ಒಂದು ಸ್ಟ್ರಾಂಗ್ ಬಿಲೀವ್ ಇದೆ ಅವರು ಇದ್ರ ಮೇಲೆ. ಸೊ ಈಗ ನೋಡಿ, ನಾವು ಈ ಥರ ಅವರು ನಂಬಿಕೆ ಇಟ್ಟಿರೋದನ್ನು ಇಲ್ಲಿ ಈಗ ಈ ವಿಡಿಯೋ ನೋಡ್ಕೊಂಬಂದ್ವಲ್ಲ, ಇದು ಯಾಕೆ ನಾ ಫಸ್ಟ್ಗೆ ವಿಡಿಯೋ ಹಾಕಿದೆ ಅಂದರೆ, ಸ್ವಲ್ಪ ಜನಕ್ಕೆ ಅದು ಸರಿ ಅನಿಸ್ತಿರಲ್ಲ. ನಾನು ನೋಡ್ತಿದ್ದೀನಿ ಥಿಯೇಟ್ರಲ್ಲಿ ಪರ್ಫಾರ್ಮ್ ಮಾಡೋದಾಗಿರ್ಬೋದು, ಎಲ್ಲೋ ಕಾಂತಾರ ಪೋಸ್ಟರ್ ಮುಂದೆ ಪರ್ಫಾರ್ಮ್ ಮಾಡೋದಾಗಿರ್ಬೋದು. ನೋಡಿ, ದಯವಿಟ್ಟು ಆ ಥರ ನೀವು ಗೊತ್ತಿದ್ದು ಮಾಡ್ತಿರೋ ಗೊತ್ತಿರಲಾರ್ದ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಕೆಲವೊಬ್ಬರು ಭಾವನೆಗೆ ಅದು ಧಕ್ಕೆ ತರ್ತಾ ಇದೆ ಅಂತ ಪರ್ಸ್ನಲಾಗಿ ಫೀಲ್ ಆಗ್ತಿದೆ. ಸ್ವಲ್ಪ ಜನ ಹೇಳಿದ್ದಾರೆ. ಸೊ ಅದು ಮಾಡೋದು ಬೇಡ. ಈಗ ನೋಡಿ, ನಾನು ಈಗ ಯಾಕೆ ಹೇಳಿದೆ ಅಂದರೆ, ಅದು ಎಲ್ಲೆಲ್ಲೋ ಏನೇನೋ ಎಲ್ಲಿ ಬೇಕಲ್ಲಿ ಮಾಡೋವಂಥದ್ದಲ್ಲ. ಈಗ ನೋಡಿ, ನಾವು ವೇಷ ಹಾಕೊಂಡ ತಕ್ಷಣ ನಾವು ವೇಷ ಹಾಕ್ಕೊಂಡು ಎಲ್ಲ ಮಾಡಿದರೆ ಅದು ಸರಿ ಅನ್ಸಲ್ಲ. ಆಯಿತು, ನೀವು ಆ್ಯಕ್ಚುಲಿ ಇಷ್ಟಪಟ್ಟು ಅದನ್ನು ಅಷ್ಟೆಲ್ಲ ಪೇಷನ್ಸಿಂದ ಹಾಕ್ಕೊಂಡು ಥಿಯೇಟ್ರಲ್ಲಿ ಮಾಡ್ತಿರ್ಬೋದು. ಆದರೆ ಅಲ್ಲಿರೋರಿಗೆ ಅದು ಆ ಕ್ಷಣಕ್ಕೆ ಫನ್ ಅನ್ಸ್ಬೋದು. ಬಿಟ್ಟರೆ ಅವ್ರದ್ದೇ ಆದಂಥ ನಾವು ಸ್ಟ್ರಾಂಗ್ ಗಾಡ್ ಮೇಲೆ ಇದ್ದವರು ಅವ್ರಿಗೆ ಅದು ಸರಿ ಅನಿಸಲ್ಲ. ಅವ್ರು ಅದನ್ನು ಆ ಥರ ಇಷ್ಟಪಡಲ್ಲ. ಈಗ ನೋಡಿ, ಕೆಲವೊಂದು ಟೈಮ್ ತುಳುನಾಡೋರು ಈಗ ಆ್ಯಕ್ಚುಲಿ ಕಾಂತಾರನ್ನೇ ಅಪೋಸಿಟ್ ಮಾಡಿದರು ಸ್ವಲ್ಪ ಫಸ್ಟ್ ಇನಿಷಿಯಲಿ. ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ, ಕೆಲವೊಂದು ಅವ್ರ ಬಿಲೀಫ್ ಅವ್ರದ್ದು. ಇದೇ ರೀಸನಿಗೆ ಅವರು ಫಸ್ಟ್ ಅಪೋಸ್ ಮಾಡಿದರು. ಸೊ ಇದನ್ನು ನಾವು ಎಂಟರ್ಟೈನ್ಮೆಂಟ್ ಮಾಡೋದು ಬೇಡ. ಈಗ ನೋಡಿ, ಕಾಂತಾರ ಎಂಥ ಒಳ್ಳೆ ಫಿಲಿಮು, ಅವ್ರು ಅದನ್ನು ಎಷ್ಟು ನೀಟಾಗಿ ತೋರಿಸ್ತಿದ್ದಾರೆ ನೋಡಿ. ನಮ್ಗೆ ಕೆಲವೊಂದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಆ ಥರ ಇರುತ್ತೆ ಅಂತ. ಯಾಕಂದರೆ ನಾವು ಅಂದ್ಕೊತೀವಿ ನಾವು ಇಂಗ್ಲೆಂಡ್ಗೆ ಹೋಗಬೇಕು, US ಹೋಗಬೇಕು, ಕೆನಡಾಕ್ಕೆ ಹೋಗಬೇಕು, ಅಲ್ಲಿ ಕಲ್ಚರ್ ನೋಡೋಣ ಅಂತ. ಬಟ್ ನಮ್ಮ ಕರ್ನಾಟಕದಲ್ಲೇ ತುಂಬ ವಿಧವಾದಂಥ ಕಲ್ಚರ್ಸ್ ಇದ್ದಾವೆ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದನ್ನು ಫಿಲಿಮ್ ಮೂಲಕ ತೋರಿಸಿದ್ರೆ ಅದು ವೈಡ್ ಆಡಿಯನ್ಸಿಗೆ ರೀಚ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಅವ್ರು ಕಾಂತಾರ ಫಿಲಿಮ್ ಮಾಡಿರ್ಬೋದು, ಅವ್ರ ಕಡೆಯವರಾಗಿರೋದ್ರಿಂದ. ಸೊ ಅದನ್ನು ಪ್ರೋತ್ಸಾಹ ಮಾಡೋಣ. ಆದರೆ ಈ ಥರ ಅದು ನಾನು ಈಗೂ ಹೇಳ್ತಿದ್ದೀನಿ, ಅದು ಕರೆಕ್ಟಾಗಿ ತಪ್ಪ ನೀವಿಗೆ ಬಿಡ್ತಿದ್ದೀನಿ. ಬಟ್ ಕೆಲವೊಂದು ಜನಕ್ಕೆ ಅದು ಇಷ್ಟ ಆಗಲ್ಲ, ಯಾಕಂದ್ರೆ ಅದು ಹ್ಯೂಜ್ ರೆಸ್ಪೆಕ್ಟ್ ಇರೋ ಕಾರಣ ಆ ಥರ ನೋಡೋಕೆ ಅವರು ಎಲ್ಲೆಲ್ಲೋ ನೋಡೋಕೆ ಇಷ್ಟಪಡಲ್ಲ. ನೋಡಿ, ಅದಕ್ಕೆ ಆದಂಥ ಸಪ್ರೇಟ್ ಪ್ಲೇಸಸ್ ಇಟ್ಟಿರ್ತಾರೆ, ಅದಕ್ಕೆ ಆದಂಥ ಕೆಲವು ವ್ಯಕ್ತಿಗಳನ್ನ ಇಟ್ಟಿರ್ತಾರೆ. ಅವ್ರದ್ದು ಏನು ಇನ್ನೊಂದು ಬಿಲೀಫ್ ಇದೆ ಅಂದರೆ, ಆ ವ್ಯಕ್ತಿ ಯಾವುದ್ಯಾವುದೋ ಸಾಮಾನ್ಯ ವ್ಯಕ್ತಿ ಅದು ನಂಗೆ ಆಹ್ವಾನ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಒಂದು ಸಾಯ್ತಾನೆ, ಅದೂ ಬಿಲೀಫ್ ಇದೆ. ಸೊ ಯಾಕೆ ಬೇಕು? ಸೊ ಅದನ್ನು ರೆಸ್ಪೆಕ್ಟ್ ಕೊಡಿ. ಅವರವರು ಭಾವನೆಗಳನ್ನ ಹರ್ಟ್ ಮಾಡೋ ಅಧಿಕಾರ ಯಾರಿಗೂ ಇರಲ್ಲ. ಸೊ ಒಂದು ಮೂವಿ ಥರ ನೋಡಿ, ಅದನ್ನು ವಿಜುವಲ್ಸ್ನ ಎಂಜಾಯ್ ಮಾಡಿ, ಅಲ್ಲಿದ್ದು ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ನಿಮಗೆ ಅಷ್ಟಿತ್ತಂದರೆ ಹೋಗಿ ಅದ್ರ ಬಗ್ಗೆ ಏನೇನಿದೆ ತಿಳ್ಕೊಳ್ಳಿ, ಅಲ್ಲಿ ಹೋಗಿ ನೋಡಿ. ಬಟ್ ಅದನ್ನು ವೇಷನ ಧರಿಸೋದು, ಥಿಯೇಟ್ರ್ ಮುಂದೆ ಇದು ಮಾಡೋದು ನೋಡಿ, ಆ ಪ್ಲೇಸಸ್ ಅಲ್ಲ. ಅದಕ್ಕೆ ಆದಂಥ ಶಕ್ತಿ ಇದೆ. ಸೊ ಅರ್ಥ ಮಾಡ್ಕೊತೀರ ಅನ್ಕೊತೀನಿ. ಈ ವಿಡಿಯೋ ಇಷ್ಟೇ, ಇದು ಒಂದು ಹೇಳಬೇಕಂತ ಇತ್ತು, ಇದನ್ನು ಹೇಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.